ಕ್ರೈಸ್ತರಾದಂತ ನಮಗೂ ಬುದ್ಧಿ ಇಲ್ಲ ಪ್ರಿಯರೇ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಪ್ರಿಯರೇ, ಲೋಕದ ಜ್ಞಾನದಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸ್ಬೇಕಂತ ಇಷ್ಟಪಡ್ತಾ ಇದೀವಿ. ದೈವಿಕ ಜ್ಞಾನ ವಾಕ್ಯವನ್ನು ತೆಗೆದು ನೋಡೋಣ ಪ್ರಿಯರೇ. 1 ಕೊರಿಂಥ 1ನೇ ಅಧ್ಯಾಯ. ದೇವರ ದುಃಖವನ್ನು ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. 1 ಕೊರಿಂಥ 1ನೇ ಅಧ್ಯಾಯ 18ರಿಂದ ಓದೋಣ. ಶಿಲುಬೆಯ ವಿಷಯವಾದ ಮಾತು 19ನೇ ಅಧ್ಯಾಯದಿಂದ ಓದೋಣ. ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು. ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು. ಯಾವ ಜ್ಞಾನದಲ್ಲಿ ನಿಮ್ಮ ಮಕ್ಕಳನ್ನ ಬೆಳೆಸ್ತಾ ಇದ್ದೀರಾ? ಲೋಕ ಜ್ಞಾನನ ನಾಶ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ತಂದೆ ದೇವರು. ಲೋಕ ಜ್ಞಾನವನ್ನು, ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು. ಯಾವ ಜ್ಞಾನದಲ್ಲಿ ನಿಮ್ಮ ಮಕ್ಕಳನ್ನ ಹೊರಗಡೆ ಕಳಿಸ್ತಾ ಇದ್ದೀರಾ? ಯಾವ ಜ್ಞಾನ ಕಲಿಯೋದಕ್ಕೋಸ್ಕರ? ಲೋಕದ ಜ್ಞಾನನ, ಹುಚ್ಚು ಜ್ಞಾನ. ಅದು ಹುಚ್ಚು. ಪ್ರಪಂಚದಲ್ಲಿರುವಂತಹ ಮಾನವರು ಮೋಸ ಹೋಗ್ತಾ ಇದ್ದಾರೆ.